ಕಾಮಿಡಿ ಕಿಲಾಡಿ ಖ್ಯಾತಿಯ ಅಪ್ಪಣ್ಣ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅಪ್ಪಣ್ಣ ಮೇಲೆ ಆರೋಪಿಸಿ ಆಡಿಯೋ ಮಾಡಿದ್ದ ಸಂತ್ರಸ್ತೆ ಅವರ ಕುರಿತಂತೆ ಅಪ್ಪಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆಕೆಗೆ ಬಲವಂತವಾಗಿ ಆಡಿಯೋ ಮಾಡಿಸಿದ್ದಾರೆ. 2 ವರ್ಷಗಳ ಹಿಂದೆ ಈ ಆಡಿಯೋ ಮಾಡಿದ್ದು. ಆಕೆಗೆ ಶೋ ಕೊಡಿಸ್ತಿದ್ದೆ, ಅವಕಾಶ ಕೊಟ್ಟಿದ್ದೆ, ಆ ಗೌರವ ಆಕೆಗಿದೆ. ಈಗ ಆಕೆಯ ಸಂಪರ್ಕ ಇಲ್ಲ. ಆಡಿಯೋ ರಿಲೀಸ್ ಆದ್ಮೇಲೆ ಆಕೆ ಏನೂ ಮಾತಾಡಿಲ್ಲ. ಇಬ್ಬರು ಇದರಿಂದ ಹೊರಬಂದು ಒಳ್ಳೆ ಜೀವನ ನಡೆಸಲಿ. ಎಲ್ಲರ ಮನೆ ದೋಸೆ ತೂತು, ಯಾರು ಅವರಿಬ್ಬರನ್ನ ಹೀಯಾಳಿಸಬೇಡಿ. ಗ್ಯಾರಂಟಿ ನ್ಯೂಸ್ಗೆ ಅಪ್ಪಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಅಪ್ಪಣ್ಣ ರಾಮದುರ್ಗ ಅಂತ ಹೇಳಿ ಕರೀತಾರೆ. ಅಪ್ಪಣ್ಣ ರಾಮದುರ್ಗ ಅಂತ ಹೇಳಿ ಅವರು ಈ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಅಂದ್ರೆ ಅಪ್ಪಣ್ಣ ಅವರ ಬಗ್ಗೆ ಸಂತ್ರಸ್ತೆ ಮಾತನಾಡಿದ್ದಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಿನಿಮಾ ರಿಪೋರ್ಟರ್ ಕೀರ್ತಿ ಪಾಟೀಲ್ ಅಪ್ಪಣ್ಣ ಅವ್ರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸದ್ಯಕ್ಕೆ ಮಡೇನೂರ್ ಮನು ಅವರ ಕೇಸ್ನಲ್ಲಿ ಅಪ್ಡೇಟ್ ಏನಂದರೆ 2 ವರ್ಷಗಳ ಕಾಲ ಅವರು ವಾಟ್ಸಪ್ ಚಾಟ್ನ ರಿಟ್ರೀವ್ ಮಾಡಲಾಗಿದೆ. ಅವರ ಮೊಬೈಲ್ ಇರ್ಬೋದು ಹಾಗೂ ಆ ಕಡೆ ಸಂತ್ರಸ್ತೆ ಇಬ್ಬರ ಮೊಬೈಲ್ ಸಹ ಪೊಲೀಸರ ವಶಕ್ಕಿರುವಂಥದ್ದು. ಇದರ ನಡುವೆ ಆ ಸಂತ್ರಸ್ತೆ ಯಾಕೆ ಕಲಾವಿದ ಅಪ್ಪಣ್ಣ ಅವರ ಮೇಲೆ ಆರೋಪವನ್ನು ಮಾಡಿ ಆಡಿಯೋನ ರಿಲೀಸ್ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಎದುರಾಗಿತ್ತು. ಆ ಕುರಿತು ಅವರು ಸ್ಪಷ್ಟನೆ ಕೂಡ ಕೊಟ್ಟರು. ಯಾಕೆ ಈ ಸಂದರ್ಭದಲ್ಲಿ ಅಪ್ಪಣ್ಣ ಅವರ ಹೆಸರನ್ನ ಡ್ಯಾಮೇಜ್ ಮಾಡುವಂತಹ ಕೆಲಸ ಮಾಡಲಾಯಿತು ಅನ್ನುವಂಥದ್ದು ಒಂದಷ್ಟು ಅವರ ಅಭಿಮಾನಿಗಳಿರಬಹುದು, ಅವರ ಫಾಲೋವರ್ಸ್ ಕೂಡ ಪ್ರಶ್ನೆಯನ್ನು ಮಾಡಿದ್ರು. ಈ ಕುರಿತು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇವತ್ತು ಅಪ್ಪಣ್ಣ ಅವರೇ ಸ್ವತಃ ನಮ್ಮೊಟ್ಟಿಗಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಪ್ಪಣ್ಣ ಅವರೇ, ಈ ವಿಚಾರ ನಿಮಗೂ ಯಾವುದಕ್ಕೂ ಸಂಬಂಧ ಇರಲಿಲ್ಲ, ಬಟ್ ಆ ಒಂದು ಆಡಿಯೋ ಮಾತ್ರ ನಿಮ್ಮನ್ನ ಈ ಕೇಸ್ಗೆ ಹೇಳ್ತಂತು. ಸೊ ಏನು ಹೇಳ್ತೀರಾ? ಅದೇ ಮೇಡಮ್, ನಾನು ಹೇಳೋದು ಭಾಳ ಸ್ಪಷ್ಟವಾಗಿ, ನಿಮ್ಮ ಮಾಧ್ಯಮಗಳಲ್ಲೇ ನನ್ನ ಆಡಿಯೋನ ಹಾಕಿದ್ರಿ. ನಾನು ನಿಮ್ಮ ಮಾಧ್ಯಮಕ್ಕೆ ಪ್ರಶ್ನೆ ಕೇಳಿದೆ, ಹೋಗಿ ಆ ಯಾವ ಆಡಿಯೋ ರಿಲೀಸ್ ಆಗಿದೆಯಲ್ಲ ಆ ಧ್ವನಿಯ ಒಳಗಿನ ಹೆಣ್ಮಗಳಿದ್ದಾಳೆ, ಜೀವಂತವಾಗಿದ್ದಾಳೆ, ಸಾಕ್ಷಿ ಇದೆ, ಅದು ಹೋಗಿ ನೀವು ಅವ್ರನ್ನ ಕೇಳಿ ಅಂತ ಹೇಳಿದೆ. ನೀವು ಹೋಗಿ ಕೇಳಿದ್ರಿ, ಅವರು ಉತ್ತರ ಕೊಟ್ಟಿದ್ದಾರೆ. ಇದು ತಪ್ಪು, ಅಪ್ಪನ ಪಾತ್ರದಲ್ಲಿ ಏನೂ ಇಲ್ಲ, ಅವನೇನು ಇದ್ರಲ್ಲಿ ತಪ್ಪಿಲ್ಲ, ಸೊ ಒತ್ತಾಯಪೂರ್ವಕವಾಗಿ ಮಾಡಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆಗಿದೆ. ಹಾಗಾಗಿ ನನ್ನ ಅವರ ಮಧ್ಯೆ ಯಾವುದೂ ಸಂಬಂಧ ಇಲ್ಲ. ಸೊ ಒತ್ತಾಯಕ ಪೂರ್ವಕವಾಗಿ ಈ ಬಂದಿರುವಂಥದ್ದು ಆಡಿಯೋ ನಿಮ್ಮ ಹೆಸರು ಯಾಕೆ ಬಳಸ್ಕೊಂಡ್ರು? ಬೇರೆ ಕಾಮಿಡಿ ಕಿಲಾಡಿಗಳಂದಿದ ತಕ್ಷಣ ಒಂದಷ್ಟು ಕಲಾವಿದರಿದ್ರು, ಅವ್ರ ಹೆಸರು ಬಳಸ್ಕೋಬೋದಿತ್ತು, ನೀವು ಯಾಕೆ ಟಾರ್ಗೆಟ್ ಆದ್ರಿ? ನನಗೆ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬಟ್ ನನಗೆ ತಿಳಿದಿರುವಾಗ ಹೇಳೋದಂದರೆ, ನಾನು ಆಯಮ್ಮನ ಹೇಳಿದಳಲ್ಲಿ ಆ ಮಾಧ್ಯಮದಲ್ಲಿ ಇವೆಂಟ್ಗಳಿಗೆ ಕರಿತಿದ್ದೆ. ನಾನು ಇವೆಂಟ್ಗಳು ಮಾಡ್ತೀನಿ. ಶೋಗಳಿಗೆ ಕರೆದಾಗ ಏನಾಗುತ್ತೆ, ಸಹಜವಾಗಿ ಶೋಗಳಿಗೆ ಬರೋರು. ಹಾಗಾಗಿ ಶೋಗಳಿಗೆ ಬಂದಾಗ ಅಲ್ಲಿ ನಾನು ನನ್ನ ಶೋಗಳಿಗೆ ಹೆಚ್ಚು ಬರ್ತಿದ್ದಿಲ್ಲ ಅಂತ ಅಂದ್ಕೊಂಡು ಅವನು ಇದು 2 ವರ್ಷದಿಂದ ಹೇಳ್ತಾರೆ, ನಾನು ಒಂದು ಪೊಸಸ್ನೆಸ್ಸಿಗೋಸ್ಕರ ಹಂಗೆ ಮಾಡಿರ್ಬೋದೇನೋ ಅಂತ ಅಷ್ಟೇ ನನಗೊಂದು ಅಭಿಪ್ರಾಯ. ಬಟ್ ಇದ್ರ ಹಿನ್ನೆಲೆ ಏನಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಮೇಡಮ್. ಅವರಿಬ್ಬರು ಸಂಬಂಧದ ಬಗ್ಗೆ ನಾನು ಖಂಡಿತ ನಿಮಗೆ ಕೇಳಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ ನಿಮಗೆ ಬಳಸಿರುವಂತಹ ಒಂದು ಪದ ಇರ್ಬೋದು, ಕೆಟ್ಟ ದೃಷ್ಟಿನಲ್ಲಿ ನೋಡ್ತಿದ್ರು ನನ್ನ, ಯಾಕೆ? ನಾನು ಅವರು ಉತ್ತರ ಕೊಟ್ಟಿದ್ದಾರೆ, ಒತ್ತಾಯಪೂರ್ವಕ ಮಾಡಿಸಲ್ಲ ಆಡಿಯೋ ಅಂತ ಹೇಳಿ ಹೇಳಿದಾರಲ್ಲ ಅವರೇ ಮಾಧ್ಯಮದ ಮುಂದೆ. ಅವರೇ ಹೇಳಿದಾರಲ್ಲ ಮೇಡಮ್. ಸರ್, ಒತ್ತಾಯಕ ಪೂರ್ವ ಅಂತ ಹೇಳಿದ್ರೆ ಯಾರು ಒತ್ತಾಯದಿಂದ ಮಾಡಿಸಿರುವಂಥದ್ದು? ಅವ್ರು ಹೇಳಿದ್ದಾರೆ, ನಿಮ್ಮ ಮಾಧ್ಯಮದಲ್ಲಿ ಹೇಳಿದಾರಲ್ಲ ಮೇಡಮ್, ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಅವರು. ಯಾರು ಮಾಡಿಸಿದ್ದಾರೆ, ಯಾರು ಮಾಡಿದ್ದಾರೆ, ಅಲ್ಲ ಅವರಲ್ಲೇ ಹೇಳಿದ್ದಾರೆ ಮೇಡಮ್. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ನಿಮ್ಗೆ ಇದೆ, ತೆಗೆದು ನೋಡಿ ದಯವಿಟ್ಟು ವಿಡಿಯೋ ಕ್ಲಿಪ್ ತೆಗೆದು ನೋಡಿ, ಗೊತ್ತಾಗುತ್ತೆ. ಹಾಂ, ಈಗ ಅದು ಆಡಿಯೋ ಮಾಡಿದ್ದು ಯಾವಾಗ ಅನ್ನೋದಾದರೂ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಇಲ್ಲ ಮೇಡಮ್, ನನಗೆ ಮಾಹಿತಿ ಇಲ್ಲ. ಬಟ್ 2 ವರ್ಷದ ಹಿಂದೆ ನನಗೆ ಅವರು ಹಿಂಗೆ ಆಗಿದೆ ಅಂತ ಬಂದಾಗ ನಾನು ಅವ್ರಿಗೆ ಇದು ಮಾಡಬೇಡಿ, ತಪ್ಪು ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ದೇನೆ. ಇದು ಮಾಡಿ ಗಮನಕ್ಕೆ ಬಂದಿತ್ತು ನನಗೆ. ಬಟ್ ನಾನು ಅದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಏನೋ ಪಾಪ ಜಗಳ ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಮಾಡ್ತಿರ್ಬೋದು ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಬಟ್ ನನ್ನ ತನಕ ಬಂದಾಗ ನಾನು ಅವ್ರನ್ನೇ ಕೇಳಿ ಅಂತ ಹೇಳಿದೆ. ನೀವು ಅವ್ರನ್ನೇ ಕೇಳಿದರೆ ಅವರೇ ಉತ್ತರ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆಡಿಯೋ ರಿಲೀಸ್ ಆದಮೇಲೆ ನಿಮಗೆ ಯಾವ ರೀತಿ ಒಂದು ಅಚ್ಚರಿ ಮೂಡಿಸ್ತು ಅಂತ? ಯಾಕಂದರೆ ಆ ಸಂದರ್ಭದಲ್ಲಿ ನೀವು ಕೂಡ ಆ ಪರಿಸ್ಥಿತಿನಲ್ಲಿ ಇರಲಿಲ್ಲ, ತಾಯಿ ವಿಚಾರದಲ್ಲಿ ಒಂದಷ್ಟು ನೊಂದಿದ್ರಿ, ಈಗಲೂ ಸಹ ಅದೇ ನೋವಲ್ಲಿರುವಂಥದ್ದು. 2 ನೋವುಗಳನ್ನು ಹೇಗೆ ನೀವು ಆ ಸಂದರ್ಭದಲ್ಲಿ ನಿಭಾಯಿಸಿದ್ರಿ ಅಂತ? ಏನು ಮಾಡೋಕ್ಕಾಗಲ್ಲ ಮೇಡಮ್. ನಾವು ಸಾಮಾಜಿಕವಾಗಿ ಕಲಾವಿದರು ಅಂದಾಗ, ಒಂದು ನಮ್ಮನ್ನು ಗುರುತಿಸ್ಕೊಂಡಾಗ ಆ ಥರದ್ದು ಕಷ್ಟಗಳು, ನೋವುಗಳು ಬಂದಾಗ ಫೇಸ್ ಮಾಡಬೇಕು. ನಿಂತು ಫೇಸ್ ಮಾಡಿದೆ. ನಾನು ತಾಳ್ಮೆಯಿಂದಿದ್ದೆ. ಅದಕ್ಕೆ ನಮ್ಮ ಎಲ್ಲ ಮಾಧ್ಯಮದವ್ರಿಗೂ ನಾನು ಎಲ್ಲರಿಗೂ ನಾನು ಕಾಲ್ ಮಾಡಿದಾಗ ಹೇಳಿದ್ದು ಅಂದರೆ, ದಯವಿಟ್ಟು ನೀವು ಅದನ್ನು ಹೋಗಿ ಅವ್ರಿಗೆ ಕೇಳಿ ಅಂತ ಹೇಳಿದ್ದು. ಸೊ ಹಾಗಾಗಿ ನಿಂತು ನನಗೆ ಅವರು 3 ಗಂಟೆಗೆ ಸ್ಟೇಷನಿಂದ ಆಚೆ ಬಂದ ಮೇಲೆ ನಿಮ್ಮ ಮಾಧ್ಯಮಗಳಲ್ಲಿ ನನಗೆ ಸ್ಪಷ್ಟನೆ ಕೊಟ್ಟ ಮೇಲೆ ನಾನು ನಿರಾಳಾದೆ. ಇದಾದಮೇಲೆ ಆಡಿಯೋ ರಿಲೀಸ್ ಆದಮೇಲೆ ಏನಾದರೂ ಅವರು ಮತ್ತೆ ಮಾತಾಡಿದ್ರ ನಿಮ್ಮೊಟ್ಟಿಗೆ, ಈ ಥರ ಆಗಿದೆ, ಕ್ಷಮೆಯನ್ನು ಕೇಳಿದ್ರ, ಹೇಗೆ?
ಇಲ್ಲ ಮೇಡಮ್, ನಾನು ಹೇಳಿದ್ನಲ್ಲ 2 ವರ್ಷದಿಂದ ಅವ್ರು ನನ್ನ ಹತ್ರ ಬಂದು ಕೇಳೋಗಿದ್ರು ಕ್ಷಮೆ. ನಾನು ಆಮೇಲೆ ಮತ್ತೆ ಸಂಪರ್ಕದಲ್ಲಿ ಇಲ್ಲ. ಸೊ ಸರ್, ಈಗ 2 ವರ್ಷದ ಹಿಂದೆ ಬಂದಿದ್ದಾರಲ್ಲ, ಅವರಾಗಲೇ ಬಂದು ಹೇಳಿದ್ರೆ ಈ ರೀತಿ ಒತ್ತಾಯಪೂರ್ವಕವಾಗಿ ನಾನು ಮಾಡಿರೋವಂಥದ್ದು ಆಡಿಯೋ, ಸೊ ಆ ಕುರಿತು ಅವರೇ ಮಾತಾಡಿದ್ರ, ನೀವು ಪ್ರಶ್ನೆ ಮಾಡಿದ್ರಾ? ಇಲ್ಲ ಮೇಡಮ್, ಅವರೇ ಹೇಳಿದರು ಏನಂತ ಹೇಳಿ? ಹಿಂಗಾಗಿದೆ, ಹಿಂಗೆ ಮಾಡಿಸ್ಬಿಟ್ಟಿದ್ದಾರೆ ನಿನ್ನ ಮೇಲೆ, ಸೊ ಹಾಗಾಗಿ ನನಗೆ ಕ್ಷಮಿಸು, ನನಗೆ ನೀನು ಅನ್ನ ಹಾಕಿದವನು, ಕರೆದು ಕೆಲಸ ಕೊಟ್ಟವನು, ನಾನು ಕಷ್ಟ ಕಾಲದಲ್ಲಿ ನಿಂತವನು, ಸೊ ಹಾಗೆ ನಿನ್ನ ಬಗ್ಗೆ ನನಗೆ ಏನದು ನಾನು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನನಗೆ ಹಿಂಗೆ ನೋವು ಮಾಡಿರೋದು, ಸೊ ನನಗೆ ಕ್ಷಮಿಸು ಅಂತೇಳಿ ಕಾಲು ಹಿಡ್ಕೊಂಡು ನಾನು ಆದಮೇಲೆ ಆಯ್ತು ಬಿಡು ಕ್ಷಮಿಸಿದ್ದೀನಿ, ಇದನ್ನು ಬಿಟ್ಟು ಮುಂದಕ್ಕೆ ಹೋಗ್ರಿ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಏನಂದರೆ ಆ ಥರದ್ದು ಮನಸ್ಸುಗಳಿದ್ದಾಗ ಅವ್ರಿಗೆ ಹಿಂಗೆ ಮಾಡ್ತೀರಿ, ನಾನು ಏನು ಹೇಳೋಕ್ಕಾಗತ್ತೆ ಅವ್ರಿಗೆ ಮಾಡ್ತಾರನ್ನ ನಾವು ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರು ಹಂಗೆ ಮಾಡ್ತೀವಿ ಅಂದ್ರೆ ಏನು ಮಾಡೋಕ್ಕಾಗತ್ತೆ, ಮಾಡ್ಕೊಳ್ರಪ್ಪ ಅಂತ ಹೇಳೋಕ್ಕಾಗತ್ತೆ, ಅಷ್ಟೇನೇನು ಮಾಡೋಕ್ಕಾಗತ್ತೆ. ನಾನು ಇಷ್ಟು ವರ್ಷದ ನಿಮ್ಮ ಸಿನಿ ಜರ್ನಿ ಇರಬಹುದು, ರಿಯಾಲಿಟಿ ಶೋಗಳನ್ನು ಮಾಡಿದ್ದೀರಾ, ಕಾಂಟ್ರವರ್ಸಿ ಅನ್ನೋಂಥದ್ದು ಯಾವತ್ತೂ ನಿಮ್ಮ ಸುಳಿವು ಕೂಡ ಬರಲಿಲ್ಲ. ಆದರೆ ಈಗ ಈ ಒಂದು ವಿಚಾರದಲ್ಲಿ ಅದೊಂದು ಬೇಸರ ಇದೆಯಾ, ನನ್ನ ಕರಿಯರಲ್ಲಿ ಈ ರೀತಿ ಆಯಿತು ಅನ್ನೋಂಥದ್ದು ಏನಾದರೂ ಬೇಜಾರಿದೆಯಾ ನಿಮಗೆ? ಸಹಜವಾಗಿ ಎಲ್ಲರಿಗೂ ಅದು ಇರುತ್ತೆ ಮೇಡಮ್, ಎಲ್ಲ ಕಲಾವಿದ್ರಿಗೂ ಹಂಗಾಗುತ್ತೆ. ಹಂಗಾದಾಗ ಬಟ್ ಬಂದಿದೆ ಅಂತೇಳಿ ನಾನು ಅದನ್ನು ಆರೋಪ ತಳ್ಳಿ ಹಾಕಿಲ್ಲ, ಆರೋಪ ಮಾಡಿದ್ರು ಹೋಗಿ ಕೇಳಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನನಗೆ ಅದು ಆಯಿತು ಅಂಥೇಳಿ ಒಳಗಡೆ ದುಃಖ ಅಂತೂ ಖಂಡಿತ ಇದೆ. ಹಾಗಂಥೇಳಿ ನಾನು ಅದರಿಂದ ಓಡೋಗಿಲ್ಲ, ನಿಂತ್ಕೊಂಡು ಫೇಸ್ ಮಾಡಿದ್ದೀನಿ. ಅಲ್ಲೂ ಕೇಳಿ ಅಂತ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ, ಅದರದೆಲ್ಲ ಮುಗಿದು ಹೋಗಿದೆ ಕತೆ. ಈಗ ಅವ್ರವ್ರ ಕಥೆಯನ್ನು ಸರಿ ಮಾಡ್ಕೋಬೇಕಷ್ಟೆ. ತಾಯಿಗೆ ಏನಾಗಿತ್ತು ಸರ್, ಯಾವಾಗ, ಹೇಗೆ? ಒಂದು 4.5 ತಿಂಗಳಿಂದ ನನ್ನ ತಾಯಿಗೆ ಒಂದು ಹೊಟ್ಟೆ ನೋವು ಅಂತ ಶುರು ಆಯಿತು ಮೇಡಮ್. ನಾವು ಅದು ಕಿಡ್ನಿ ಸ್ಟೋನ್ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ. ಆಮೇಲೆ ಗೊತ್ತಾಯಿತು ನಮ್ಮ ತಾಯಿಗೆ ಗರ್ಭಕೋಶ ಕ್ಯಾನ್ಸರ್ ಆಗಿದೆ ಅಂತ. ಸೊ ಗರ್ಭಕೋಶ ಕ್ಯಾನ್ಸರ್ ಆಗಿದೆ ಅಂತೇಳಿ ಅಂದ ತಕ್ಷಣ ಇಮ್ಮಿಡಿಯೇಟ್ ನಾನು ಅವ್ರನ್ನ ಕಿದ್ವಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ. ಕರ್ಕೊಂಬಂದು ರಿಪೋರ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿದೆ ನಮ್ಗೆ 3rd ಸ್ಟೇಜಲ್ಲಿದೆ ಅಂತೇಳಿ. 3rd ಸ್ಟೇಜಲ್ಲಿದೆ ಅಂದ ತಕ್ಷಣ ನಾವು ಇಮ್ಮಿಡಿಯೇಟ್ ಆಪ್ರೇಷನ್ ಮಾಡಿಸಿದ್ವಿ. ಎಲ್ಲ ಸರಿಯಾಗಿತ್ತು. ಅವಳಿಗೆ ಕಿಮೋ ಮಾಡಿಸ್ಬೇಕು ಅಂತ ಬಂತು. ನಮಗೆ ಗೊತ್ತಿಲ್ಲ, ಅದು ನಮ್ಮಮ್ಮಂಗೆ 70 ವರ್ಷ ಆಗಿತ್ತು. ಸೊ ಅವಳು ಕಿಮೋ ತಡ್ಕೋತಾರೆ ಅಂದ್ಕೊಂಡಿದ್ದೆ ನಮ್ಮ ತಾಯಿ, ಆಗಲಿಲ್ಲ, ಅವ್ರು ತಡ್ಕೊಳ್ಳಿಲ್ಲ. ಲೂಸ್ ಮೋಷನ್ ಶುರುವಾಗಿ ಒಂದು 4 ತಿಂಗಳಿಂದ ಒದ್ದಾಡಿ ಒಂದು 25 ದಿವಸದ ಹಿಂದೆ ಉಸಿರು ಬಿಟ್ಟರು. ನನಗೆ ಭಾಳ ನೋವಾಗ್ತಿರೋದು ಯಾವ ಕಾರಣಕ್ಕಂದರೆ ನನ್ನ ತಾಯಿ ನಮ್ಮನ್ನ 70 ವರ್ಷ ಕಷ್ಟ ನೋವು ನಲಿವುಗಳ ಬಗ್ಗೆ ಅರಿವು ಮೂಡಿಸಿ ಒಂದು ಸಂಸ್ಕಾರ ಕೊಟ್ಟು ಸಾಕಿದ ತಾಯಿ ಆರಾಮಾಗಿ ಹೋಗಲಿಲ್ಲಲ್ಲ ನಮ್ಮನ್ನು ಬಿಟ್ಟು, ಭಾಳ ದುಃಖದಲ್ಲಿ ಹೋಗ್ಬಿಟ್ಲಲ್ಲ, ಒದ್ದಾಡಿ ಹೋಯ್ತಲ್ಲ ಜೀವ ಅಂತೇಳಿ. ಅದು ನನಗೆ ಯಾವಾಗಲೂ ಈ ಕ್ಷಣಕ್ಕೂ ನಾನು 4 ತಿಂಗಳಿಂದ ಅದೇ ನೋವಲ್ಲಿದ್ದೀನಿ. ನಾನು ಯಾರ ಸಂಪರ್ಕದಲ್ಲೂ ನಮ್ಮ ಗೆಳೆಯರ ಜೊತೆ ಯಾರಿಗೂ ಜಾಸ್ತಿ ಸಿಗ್ತಿಲ್ಲ. ನನ್ನ ಕಾರಣ ನನಗೆ ಒಳಗಡೆ ಕಾಡುತ್ತೆ. ನನ್ನ ಕೂತ್ರೆ ನನ್ನ ತಾಯಿ ಬಂದು ಮಾತಾಡ್ದಂಗೆ ಅನಿಸುತ್ತೆ, ಕರೆದಂಗೆ ಆಗುತ್ತೆ. ನಮ್ಮ ಊರಿಗೆ ಹೋದರೆ ಯಪ್ಪ ನಿಂಗೆ ಏನು ಮಾಡ್ಕೊಳ್ಳಿ, ರೊಟ್ಟಿ ಮಾಡ್ಕೊಳ್ಳ, ಪಲ್ಯ ಮಾಡ್ಕೊಳ್ಳ ಅಂತ ಹೇಳಿ, ಯಾವಾಗ ರೊಟ್ಟಿ, ಹಾಗಾಗಿ ಆಕೆ ನನ್ನ ಪಕ್ಕಳ. ಶೂಟಿಂಗ್ ಸೆಟ್ಗಳಿಗೆ ಯಾವತ್ತಾದರೂ ಕರ್ಕೊಂಡು ಹೋಗಿದ್ರಾ, ನೋಡಿದ್ರಾ? ನಿಮ್ಮ ಆ್ಯಕ್ಟಿಂಗ್ ಇರಬಹುದು ಅಥವಾ ರಿಹರ್ಸಲ್ಸ್ ಇರಬಹುದು, ಏನಾದರೂ ಡೈರೆಕ್ಟಾಗಿ ನೋಡ್ತಿದ್ರಾ ನಿಮ್ಮ ತಾಯಿ? ಹ್ಞೂ, ಬಂದಿದ್ಲು ಮೇಡಮ್. ಕಾಮಿಡಿ ಕಿಲ್ಲಾಡಿಗಳಲ್ಲಿ ಕರೆಸಿದ್ವಿ ಏಕೆನಾ, ತಾಯಂದ್ರ ದಿನ ಇತ್ತು ಅವತ್ತು ಕರೆಸಿದ್ದೀವಿ. ಬಾಳೆಹಣ್ಣು ತೊಗೊಂಬಂದಿಲ್ಲ ಅವಳು, ಆಕೆ ಮಾರ್ತಾಳೆ ಪ್ಯಾಟ್ಯಾಕ್ ಅಂತ. ಇದರ ರೊಕ್ಕದಿಂದ ನೀನು ಸಾಕಿನ ಮಗನ, ಇವತ್ತು ನೀ ವೇದಿಕೆ ಮೇಲೆ ಬಂದು ಇಷ್ಟು ದಿವಸ ಆ ಮಾರಿ ರೊಕ್ಕದಾಗ ನಿನಗೆ ಜೀವನ ಮಾಡೋದು ಕೊಡ್ತಿದ್ನಿ, ಇವತ್ತು ಒಂದು ಒಳ್ಳೆ ವೇದಿಕೆ ಆಗದೆ ಅಂತ ಬಾಳೆಹಣ್ಣು ತಿನ್ನಿಸೋಗಿದ್ಲು ಸಂತೋಷದಿಂದ. ಸೊ ಆ ನೆನಪು ಕಾಡ್ತಾವೆ ನನಗೆ. ಗೊತ್ತಕ್ಕೀಗ ನನ್ನ ಟಿ ವಿ ಬಂದ್ರೆ ನೋಡ್ತಿದ್ಲು, ಯಾರೋ ಹೊರಗೆ ಹೋಗ್ಬೇಕಾದ್ರೆ ಮಾತಾಡಿಸಿದ್ರೆ ಖುಷಿ ಆಕಿದ್ಲು. ಯಪ್ಪ ನಿನ್ನ ಬಗ್ಗೆ ಕೇಳಿದ್ರೆ ಅಲ್ಲಿ ಪ್ಯಾಟಾಗಂತಿದ್ಲು. ಹೌದು ಪ್ಯಾಟ್. ಈಗ ಏನೇ ಸಜೆಷನ್ ಇರಬಹುದು, ತಾಯಿ ಹತ್ರ ಹೇಳ್ಕೊತಾರೆ ಮಕ್ಕಳು, ಅದರಲ್ಲೂ ಗಂಡು ಮಕ್ಕಳು ತುಂಬ ಅಟ್ಯಾಚ್ ಆಗಿರ್ತಾರೆ ತಾಯಿಗೆ. ಇತ್ತೀಚೆಗೆ ಕೊನೆಯದಾಗಿ ಏನು ಮಾತಾಡಿದ್ರಿ, ಯಾವ ವಿಚಾರವಾಗಿ ಮಾತಾಡಿದ್ರಿ? ನಂಗೆ ತಮ್ಮ ಇದ್ದಾನೆ, ಅಕ್ಕ ಇದ್ದಾಳೆ. ನೀವು ಸ್ವಲ್ಪ ಜೀವನದಾಗ ಚಲೋ ತಂಗದಿ, ಅವ್ರಿಬ್ಬರನ್ನು ಚಂದಂಗೆ ನೋಡ್ಕೊಪ್ಪ. ನನ್ನ ತಂದೆ ತಾಯಿ ಎಷ್ಟು ದಿವಸ ಆಗಿದ್ನಿ, ಇನ್ನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ನೀನೇ ಅವ್ರಿಗೆ ಅಪ್ಪ ಅಮ್ಮ, ನೀನೇ ನಿಂತವ್ರಿಬ್ಬರನ್ನು ಚಂದಂಗೆ ಸಾಕಪ್ಪ ಅಂಥೇಳಿ ಕೊನೆದಾನೆ ಮಾತಾಡಿದ್ಲು ಮೇಡಮ್. ಹೂಬೆ ಅಂತಂದೆ, ನಾನು ನೋಡ್ಕೋತೀನವ ನಮ್ಮ
ಬಟ್ ಅವಳು ಹೋಗ್ಬೇಕಾದ್ರೆ ಇವೆಂಟಲ್ಲಿದ್ದೆ ನಾನು. ಸುದ್ದಿ ಬಂತು ನನಗೆ ತಾಯಿ ಹೋದ್ಲು ಅಂತೇಳಿ. ಆವಾಗ ಓಡಿ 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 ಬಂದು ನನ್ನ ತಾಯಿ ಮುಂದೆ ನಿಂತು ಅವಳ ಮುಖ ನೋಡಿದಾಗ ನಂಗೆ ನೆನಪಾಗಿದ್ದು ಒಂದೇ, 70 ವರ್ಷ ಜೀವನದಲ್ಲಿ ನನ್ನ ತಂದೆ ಇಲ್ಲ ಜಾಗದಲ್ಲಿ ತಂದೆಯಾಗಿ, ತಾಯಿಯಾಗಿ, ನನ್ನ ಅಕ್ಕನಾಗಿ, ಅಮ್ಮನಾಗಿ, ಗೆಳತಿಯಾಗಿ, ನನ್ನ ಹಿತೈಷಿಯಾಗಿ ತಿದ್ದಿ ಬುದ್ಧಿ ಜೀವನ ಕೊಟ್ಟ ನಮ್ಮವನ ಬದುಕು ಆಕೆ ಮುಖದಾಗ ಕಾಣಿಸೋಕೆ ಶುರು ಆಯಿತು. ಯವ್ವ ಹೋಗ್ಬೇಕಾದ್ರೆ ತ್ರಾಸನಾಗ ಹೋದಿ, ಅದು ನನಗೊಂದು ಬದುಕು ಕೊಟ್ಟು ಹೋಗಿ ಅಲ್ಲರ ಆರಾಮಿರುವೆ ಅಂತ ಹೇಳಿದೆ ಅಷ್ಟೆ. ಈ ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಬೆಂಗಳೂರು ಹಳ್ಳಿ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಬೇಡ ಮಗನೆ ನೀನು ಹೋಗಬೇಡ, ಇಲ್ಲೇ ಇದ್ದೇನಾದರೂ ಮಾಡು, ಕಣ್ಣು ಮುಂದೆ ಕಾಣಿಸ್ಕೊ ಅಂತ ಹೇಳ್ತಿರ್ತಾರೆ. ನಿಮ್ಮ ತಾಯಿ ಆ ರೀತಿ ಯಾವತ್ತಾದರೂ ಹೇಳಿದ್ರಾ? ಇಲ್ರಿ, ನಮಗೆ ಸಣ್ಣಂದ್ರಿತ್ತು ಭಾಳ ಕಷ್ಟದಾಗ ಬಂದವ್ರು ನಾವು. ಹಾಗಾಗಿ ತ್ರಾಸಿತ್ತು. ತಮ್ಮ ಇಲ್ಲಿದ್ದರೆ ಉದ್ಧಾರ ಆಗೋದಿಲ್ಲ, ಹೋಗಿ ಏನು ಹೊರಗೆ ದುಡಿದು ಉದ್ಧಾರ ಆಗಪ್ಪ ಅಂತೇಳಿ ಹೇಳಾಕಿ. ಈಗ ನೋಡ್ರಿ, ನೀವು ಊರು ಬಿಟ್ಟು ಬಂದು ಕೆಲಸ ಮಾಡಕತ್ತೀರಿ, ನಾವು ಊರು ಬಿಟ್ಟು ಬಂದು ಕೆಲಸ ಮಾಡೀವಂತ ಜೀವನದಾಗ ಏನು ಮಾಡೋಕ್ಕಾಗತ್ತೆ. ಹಂಗೆ ಬಂದು ಊರು ಬಿಟ್ಟು ಕೆಲಸ ಮಾಡಿದಾಗ ಏನಾದರೂ ಒಂದು ಸಾಧನೆ ಮಾಡಿದ್ದೀವಿ ಅಂದಾಗ ಖುಷಿ ಪಡ್ತಿದ್ಲಕ್ಕೆ, ಸಂತೋಷ ಪಡ್ತಿದ್ಲು. ಆಮೇಲೆ ಎಲ್ಲರಿರಪ್ಪ ಹೆಂಗಾರಿರ ಚಲೋ ತಂಗಿರು, ಮತ್ತೊಬ್ಬರಿಗೆ ನೋವು ಮಾಡಿ ಬದುಕಬೇಡಪ್ಪ, ಮತ್ತೊಬ್ಬರಿಗೆ ಎಡೆ ಅನ್ನ ಕಿತ್ಕೊಂಡು ಬದುಕಬೇಡ, ನಿನ್ನ ಪಾಲಿಗೆ ಬಂದಿದ್ದು ಎಷ್ಟು ತಿನ್ನು, ಸಾಧ್ಯವಾದ್ರೆ ಯಾರಿಗಾರ ಅನ್ನದಾನ ಮಾಡು, ದಾಸೋಹ ಮಾಡು, ಅದು ಬಿಟ್ಟರೆ ಮತ್ತೊಬ್ರಿಗೆ ಹರ್ಟ್ ಮಾಡಬೇಡಪ್ಪ ಅಂತ ಹೇಳ್ಕೊಟ್ಟಾಳಕ್ಕೆ. ಹಾಗಾಗಿ ನಾನು ಆ ದಾರಿ ಒಳಗೆ ನಡೆದವ, ನಾವು ಬಸವಣ್ಣನ ತತ್ವದಲ್ಲಿ ನಡೆದವ ನಾನು. ಸೊ ನಿಮ್ಗೆ ಬರ್ತಿದ್ದಂತಹ ಒಂದು ಸಂಭಾವನೆಯಲ್ಲಿ ತಾಯಿಗೆ ಏನು ಕೊಡಿಸಿದ್ರಿ ಮೊದಲೇ ಬಾರಿಗೆ? ಆಕೆಗೆ ನಾನು ಏನು ಬೇಕವ ಅಂತ ಕೇಳಿದ್ನಿ. ಆಕೆ ನಾನು ಎಲ್ಲ ಇಡೀ ನಮ್ಮ ಭಾರತ ದೇಶದ ದೇವಸ್ಥಾನಗಳು ಎಲ್ಲೆಲ್ಲಿ ಫೇಮಸ್ ಅದಾವ, ನಾ ಅಲ್ಲಿಗೆ ಹೋಗ್ಬೇಕಪ್ಪ ಅಂದಿದ್ಲು. ಹಾಗಾಗಿ ನಾನು ಅವಳಿಗೆ ಅದಕ್ಕೆ ದುಡ್ಡು ಕೊಟ್ಟಿದ್ದೆ, ಹೋಗಿ ಬಗಬೆ ಅಂತ. ಅವಳು ಇಡೀ ಟೂರ್ ಮಾಡಿಸಿದ್ದೆ ನಾನು, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಟೂರ್ ಮಾಡಿ ದರ್ಶನ ಮಾಡಿಕೊಂಡು. ಸೊ ಅಲ್ಲಿಗೆ ಬಂದು ನಾನು ಯಪ್ಪ ನಂಗೆ ಸಂತೃಪ್ತ ಆತೋ ಅಂತಂದು, ನಿನಗೇನು ಬೇಕು ಬೇ ಅಂತ ಕೇಳಿದೆ. ನನಗೇನು ಬೇಡಪ್ಪ, ಏನೇ ಮಾಡಿದ್ರು ಹೆಣ್ಮಕ್ಳದ ಅವಕ ಮಾಡೋ ಅಂತ ಹಾಕಿ. ಹಾಗೆ ತನಗಾಗಿ ಯಾವತ್ತೂ ಏನು ಕೇಳೋದಕ್ಕೆಲ್ಲ ಹಾಕಿ ಮತ್ತೊಬ್ಬರಿಗೆ ಮಾಡೋದಾಕಿ. ಹಾಗಾಗಿ ನಮ್ಮವು ಯಾವಾಗಲೂ ತನ್ನ ಜೀವನದಲ್ಲಿ ತನಗೆ ಬೇಕಂತೇಳಿ ಸ್ವಾರ್ಥಿ ಅಲ್ಲಾಕಿ. ಯಪ್ಪ ಬೇರೆದವ್ರಿಗೆ ಮಾಡಿ ತಗೋ, ನನಗೆ ನಾನು ಮುದುಕಿ ಮನುಷ್ಯಳ, ನಾನು ತಿನ್ನೋದು ಒಂದು ರೊಟ್ಟಿ, ನಾನು ತಿನ್ನೋದು ಒಂದು ತುತ್ತಣ್ಣ, ಅದಕ್ಕೆ ಯಾಕೆ ಏನು ಕೊಡ್ತೆ ಅಂತ ನೀ ಚಂದಂಗಿರ. ಅಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಮ್ಮವ್ವ ಕೊನೆ ತನ್ನ ಶಕ್ತಿ ಇರೋ ದುಡಿಯೋ ತನಕನೂ ನನಗೆ ಖರ್ಚು ಹೊಡ್ಕೊ ಕೊಟ್ಟಾಳಕ್ಕೆ. ಅಕ್ಕಿ ಮಾರಿ ಬಂದು ನಾನು ಇಷ್ಟೆಲ್ಲ ದುಡಿತೀನಿ ಬಿ ಅಂದರು, ಇವತ್ತು ನನ್ನ ₹5 ನಿನ್ನ ಕೈಯಾಗಿದ್ರೆ ಎಲ್ಲರೂ ಲಾಭ ಆಕತ್ತಿ, ನಿನಗೆ ಎಲ್ಲರ ಸ್ವಲ್ಪ ಒಳ್ಳೆ ಕೆಲಸ ಸಿಗ್ತು ಅಂತ ₹5 ಕಿಸದಾಗ ಇಟ್ಟು ಕಳ್ಸಾಕಿ ಅಂತ ಅವ್ವ ಆಕಿ. ಅಕಸ್ಮಾತ್ ತಾಯಿಗೆ ಏನಾದರೂ ಈ ವಿಚಾರ, ಈ ಒಂದು ಕಾಂಟ್ರವರ್ಸಿ ಏನಾಯಿತು, ಇದೇನಾದರೂ ಗಮನಕ್ಕೆ ಬಂದಿತ್ತಾ? ಇದ್ದಿದ್ರೆ ಅಕಸ್ಮಾತ್ ಗಮನಕ್ಕೆ ಬಂದಿದ್ರು ಏನು ಬುದ್ಧಿ ಮಾತು ಹೇಳಬಹುದಿತ್ತು ಅವರು? ಭಾಳ ತ್ರಾಸ ಮಾಡ್ಕೋತಿಲ್ಲ ಆಕಿ. ಯಪ್ಪ ಇವೆಲ್ಲ ಏನು ನನಗೆ ಇಂಥವೆಲ್ಲ ಮಾಡ್ಕೊಬಿಡಪ್ಪ, ಬೈದು ಬುದ್ಧಿ ಹೇಳ್ತಿದ್ಲು. ಯಾವಾಗಲೂ ಅಷ್ಟೇ ಆಕಿ ನಮ್ಮನ್ನು ಬಿದ್ದಾಗ ಕೈ ಎತ್ತಿ ನಡೆಸಿದಾಳೆ, ಮೇಲೆ ಎದ್ದಾಗ ಚೆಂದಂಗೆ ನಡಿ ಅಂತ ಬೆನ್ನು ತಟ್ಟಿದ್ದಾಳೆ. ಅಷ್ಟೇ ನಮ್ಮವ್ವ ಮಾಡಿದ ಕೆಲಸ. ಅವಳು ಅದೇ ಮಾಡ್ತಿದ್ಲು. ನಮಗೆ ನಮ್ಮವ್ವ ಅಂದಾಗ ಯಾವಾಗ ನಂಗೆ ನೆನಪಾಗೋದೆ, ನನಗೆ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಂತ ಲಂಕೇಶ್ವರದ ಕವಿತೆ ಯಾವಾಗಲೂ ನಂಗೆ ನೆನಪಾಗೋದು. ಸರಿ, ಇನ್ನು ಮುಂದೆ ಎಷ್ಟು ಅಲರ್ಟ್ ಆಗಿರ್ತೀರಾ ಅಂತ? ಯಾಕಂದರೆ ಕಲಾವಿದರ ಜೀವನ ಅಷ್ಟು ಸುಲಭ ಅಲ್ಲ, ಅದು ಸೋಷಿಯಲ್ ಮೀಡಿಯಾ ಬಂದಾದ ಮೇಲೆ. ಸೊ ಯಾವ ರೀತಿ ಡಿಸಿಷನ್ ತೊಗೊಂಡಿದ್ದೀರಾ ಅಂತ? ಮೇಡಮ್, ನಾವು ಯಾವಾಗಲೂ ಅಲರ್ಟಾಗಿದ್ದು ಏನು ಮಾಡಿದರೂ ಕೂಡ ಇಂಥದ್ದು ಬಂದಿದೆ ಅಂತಂದರೆ ಬರ್ತದೆ ಅಂದರೆ ಏನು ಮಾಡೋಕ್ಕಾಗತ್ತೆ, ಅದನ್ನು ಫೇಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲ ಮೇಡಮ್, ನಾನು ಯಾವಾಗಲೂ ಒಂದು ಮತ್ತೊಬ್ಬರಿಗೆ ನೋವು ಮಾಡದೆ ಮನುಷ್ಯತ್ವ, ಮಾನವೀಯತೆ, ಸರಳತೆಯಿಂದ ಬದುಕಬೇಕಂತ ಪ್ರಯತ್ನ ಪಟ್ಟವನು. ಆ ದಾರಿಯಲ್ಲೇ ನಡೀತೀನಿ. ನಾನು ಇವಾಗಲೂ ಆ ತತ್ವವನ್ನು ನಡೆಸ್ಕೊಂಡು ನನ್ನ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಾನು ಹಾಗೇ ಇರೋದು, ಹಾಗೇ ಬದುಕ್ತೀನಿ. ನಾನು ಕೊನೆ ಉಸಿರಿರೋರು ನಾನು ಅದೇ ಬದುಕೋದು, ಹಂಗೆ ಬದುಕೋದು. ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯ ರೀತಿಯಲ್ಲೇ ನೋಡ್ಕೊಳ್ಳೋದು. ನಾನು ಕೆಡಕ್ಕೆ ಮಾಡಿ ಬದುಕೋದು ನಂಗೆ ಆಸಕ್ತಿ ಇಲ್ಲ ಮೇಡಮ್. ಸಂತ್ರಸ್ತೆ ನಿಮ್ಮನ್ನು ಏನಂತ ಕರಿತಿದ್ರು? ಅಂದರೆ ಹೆಸರಿಟ್ಟು ಕರಿತಿದ್ರ, ಅಣ್ಣ ಅನ್ನೋಂಥ ಸ್ಥಾನ ಕೊಟ್ಟಿದ್ರ, ಹೇಗೆ? ಅಪ್ಪಣ್ಣ ಅಂತಿದ್ದಾರೆ. ನನ್ನ ಹೆಸರಲ್ಲೇ ಇದೆಯಲ್ಲ ಮೇಡಮ್, ಅಪ್ಪ ಅಣ್ಣ ಎರಡೂ ಅಲ್ಲೇ ಇದೆ, ಅಪ್ಪಣ್ಣ ಅಂತಿದ್ದಾರೆ. ಜೊತೆಗೆ ಇಷ್ಟು ವರ್ಷ ಸಿನಿಮಾ ಜರ್ನಿ ಮಾಡಿ ಕೊನೆಗೂ ಹೀರೋ ಆಗ್ತಾ ಇದ್ದೀರಾ. ಯಾರಿಗೂ ಹೇಳಬೇಡಿ ಅನ್ನೋಂತಹ ಟೈಟಲ್, ಅದು ಆ ಟೈಟಲ್ಗೂ ಒಂದು ಇತಿಹಾಸ ಇದೆ ಸರ್, ಅದು ನಿಮಗೂ ಗೊತ್ತಿದೆ. ಸೊ ಏನು ಹಂಚ್ಕೋತೀರಾ ನೀವು ಸಿನಿಮಾ ಬಗ್ಗೆ? ಅದೇ ಮೇಡಮ್, ಮುಂದಿನ ತಿಂಗಳು ನಾನು ಒಂದು ನಾಯಕನಾಗಿ ನಟಿಸಿರುವಂಥ ಚಿತ್ರ, ನಾನು ಮತ್ತು ಇನ್ನೊಬ್ಬ ಚೇತನ್ ಅಂತ ಇಬ್ಬರು ಹೀರೋ ಇದ್ದೀವಿ. ಸೊ ಹಾಗಾಗಿ ಇಬ್ಬರು ಸೇರ್ಕೊಂಡು ಮಾಡಿರುವಂಥ ಒಂದು ಒಳ್ಳೆಯ ಚಿತ್ರ ಬರ್ತಾಯಿದೆ. ಅನಂತ್ನಾಗ್ ಸರ್ ಹಳೆಯ ಟೈಟ್ಲ್, ಅದು ಯಾರಿಗೂ ಹೇಳಬೇಡಿ ಅಂತ. ಆ ಚಿತ್ರವನ್ನು ಮುಂದಿನ ತಿಂಗಳು ಇನ್ನೊಂದು 2-3 ದಿನದಲ್ಲಿ ಅದರ ಪ್ರಚಾರದ ಕೆಲಸಗಳು ಶುರು ಮಾಡ್ತಾರೆ. ಹಾಗಾಗಿ ಅದು ಬರ್ತಾಯಿದೆ. ಅದನ್ನು
ಬಿಡುಗಡೆಯ ಸಿದ್ಧತೆಗಳು ಮಾಡ್ಕೋತಾ ಇದ್ದೀವಿ ಮೇಡಮ್. ಅದು ಬಂದಾಗ ದಯವಿಟ್ಟು ಎಲ್ಲರೂ ನೋಡಿ ಹರಸಿ ಹಾರೈಸಿ ಅಷ್ಟೇ. ನಿಮ್ಮ ಮನೆ ಮಕ್ಕಳಂತೆ ನಮ್ಮನ್ನು ಸಲವರಯ್ಯ ಅಂತ ಕೇಳ್ತೀವಿ ಅಷ್ಟೇ. ಸಿನಿಮಾ ರಿಲೀಸ್ ಹಂತದಲ್ಲಿ ಕಲಾವಿದರನ್ನ ಟಾರ್ಗೆಟ್ ಮಾಡುವಂಥದ್ದು ಈ ರೀತಿ ಒಂದು ಕುತಂತ್ರ ನಡೀತಾ ಇರುವಂಥದ್ದು, ಇದಕ್ಕೆ ಏನು ಹೇಳ್ತೀರಾ? ಅಂಥದ್ದು ಬಂದಾಗ ದಯವಿಟ್ಟು ಯಾರು ಮಾಡಬೇಡಿ ಅಂತೀನಿ ಮೇಡಮ್. ಈಗ ಅದು ಅವ್ರ ಜೀವನದಲ್ಲಿ ಏನಾಗಿದೆ ನನಗೆ ಅದು ಬೇಡ ಮೇಡಮ್, ಅದು ಪ್ರಶ್ನೆ ನನಗೆ ಬೇಕಾಗಿಲ್ಲ. ಬಟ್ ಯಾವುದೇ ಕಲಾವಿದರಾಗಲಿ ಮತ್ತೊಬ್ಬರ ಜೀವನದಲ್ಲಿ ಯಾರೋ ಬಿದ್ದಿದ್ದಾರೆ, ಸೋತಿದ್ದಾರೆ, ಅವ್ರನ್ನ ತುಳಿಬೇಕು ಅಂತ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬನ ಸಾಧನೆಗೆ, ಪ್ರತಿಯೊಬ್ಬನ ಜೀವನದ ಯಶಸ್ಸಿಗೆ ಕಷ್ಟ ಏನು ಪಟ್ಟಿರ್ತಾರಂತ ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಆ ವ್ಯಕ್ತಿನ ಅದು ಮೇಲೆ ಬಂದಿರ್ತಾನೆ. ಹಾಗಾಗಿ ಸುಲಭಕ್ಕೆ ಒಬ್ಬರನ್ನ ಅಗೌರವಿಸೋದು ಅಥವಾ ಅವ್ರನ್ನ ತುಳಿದು ಬಿಡೋದು ಅಥವಾ ಅವ್ರನ್ನ ಹೀಳಾಯಿಸುವಂಥದ್ದು ಮಾಡಬಾರ್ದು ಅಂತ ನಾನು ಈಗಲೂ ಅವರಿಬ್ಬರದ್ದು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆಗ್ತಿದೆಯಲ್ಲ, ಅವರಿಬ್ಬರು ಬೇಗ ಈ ಸಮಸ್ಯೆಯಿಂದ ಹೊರಗೆ ಬಂದು ಒಳ್ಳೆ ರೀತಿಯಲ್ಲಿ ಬದುಕಲಿ. ಮತ್ತು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು, ಅವ್ರನ್ನ ಹೀಳಾಯಿಸಬೇಡಿ. ಪಾಪ ನೋಂದ್ಕೊಂಡಿದ್ದಾರೆ, ಕೆಳಗಡೆ ಬಿದ್ದಿದ್ದಾರೆ ಅಂತ ಇನ್ನೂ ತುಳಿಬೇಡಿ, ಆಳಿಗೆ ಒಂದೊಂದು ಕಲ್ಲು ಹೊಡಿಬೇಡಿ. ಅವ್ರನ್ನ ಇನ್ನೂ ಸ್ವಲ್ಪ ಆದಷ್ಟು ನಿಮಗೆ ಅವ್ರ ಬಗ್ಗೆ ಹೊಗಳಕ್ಕಾಗಲಿಲ್ಲ, ಸುಮ್ಮನೆ ಇರ್ರಿ. ಅವ್ರ ಜೀವನದಲ್ಲಿ ಏನು ಸರಿ ಆಗುತ್ತೆ. ಎಲ್ಲರ ಮನೆ ದೋಷ ತೂತೆ ಮೇಡಮ್, ಎಲ್ಲರ ಜೀವನದಲ್ಲಿ ನೋವಿರುತ್ತೆ, ನಲಿವಿರುತ್ತೆ. ಹಾಗಂತೇಳಿ ನೋವಾಗಿದೆ ಅಂತ ಕಲ್ಲು ಎಸೆಯೋದು, ಹಾಳು ಮಾಡೋದು ಮಾಡಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಿನಿಮಾ ಯಾರಿಗೂ ಹೇಳಬೇಡಿ, ಒಳ್ಳೆಯದಾಗಲಿ. ರಿಲೀಸ್ ಡೇಟ್ ಯಾವಾಗ ಅನ್ನುವಂಥದ್ದು ಅನೌನ್ಸ್ ಮಾಡ್ತೀವಿ ಮೇಡಮ್, ಇನ್ನೊಂದು ಶೀಘ್ರದಲ್ಲೇ ಮಾಡ್ತೀವಿ. ಬಟ್ ನೆಕ್ಸ್ಟ್ ಮಂತಿಗೆ ಖಂಡಿತ ಬರ್ತೀವಿ ಮೇಡಮ್. ಹಾಂ, ಥಿಯೇಟರ್ ಪ್ಲ್ಯಾನ್ ಖಂಡಿತ ಬರ್ತೀವಿ. ಮಾಸಾಗಿ ಬರ್ತೀರಾ, ಹೇಗೆ ಬರ್ತೀರಾ ಮೇಡಮ್? ನಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಕತೆ. ಹಾಗಾಗಿ ನಾನು ಹೀರೋ ಅನ್ನೋದಕ್ಕಿಂತ ನನ್ನ ಕತೆ ಹೀರೋ, ಅದರಲ್ಲಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ. ನನ್ನ ಕತೆ ಹೀರೋ ಮೇಡಮ್ ಅಷ್ಟೇ. ಅಂದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಆಪರ್ಚುನಿಟಿಗಳು ನಿಮ್ಮ ಬಾಗಿಲು ಹುಡ್ಕೊಂಡು ಬರ್ತಾವ, ಇಟ್ಕೋಬೋದ ಎಕ್ಸ್ಪೆಕ್ಟೇಷನ್ಸ್? ಭರವಸೆ ಇದೆ ಮೇಡಮ್ ನನಗೆ ಒಂದಿಷ್ಟು ಪಾತ್ರಗಳು ಬರ್ತಾವೆ. ಆ ಪಾತ್ರಗಳು ಬರೋದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಮಾಡ್ತಿದ್ದೀನಿ. ನಾನು 3-4 ಚಿತ್ರಗಳಲ್ಲಿ ನಾನು ನಟನೆ ಮಾಡ್ತಿದ್ದೀನಿ. ಇವತ್ತು ಈಗ ಮುಗಿಸಿನ ಕೂಡ ನಾನು ಸಿನಿಮಾ ಶೂಟಿಂಗ್ ಹೋಗಬೇಕು. ಹಾಗಾಗಿ ಭರವಸೆ ಇರೋದರಿಂದ, ಕಲಾಶಾರದೆ ನಮ್ಮನ್ನು ಕೈ ಹಿಡಿದಿರೋದ್ರಿಂದ, ನನ್ನ ಕೈಯಲ್ಲಿ ಶಕ್ತಿ ಇರೋ ತನಕ, ನನ್ನ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುವ ತನಕ ನನಗೆ ಅವಕಾಶಗಳು ಬರ್ತಿರ್ತವೆ. ನಾನು ಅಲ್ಲಿ ತನಕ ಮಾಡ್ತಿರ್ತೀನಿ ಕೆಲಸ. ಇನ್ನು ಮಗಳು ಕೂಡ ಅಪ್ಪನ ಹೀರೋ ಅನ್ನೋಂಥ ಸಂದರ್ಭ ಬಂತು. ಇಷ್ಟು ದಿನ ಕಲಾವಿದರಾಗಿ ನೋಡಿರ್ತೀವಿ, ಪೈಲ್ವಾನ್ ಸಿನಿಮಾ ಇರ್ಬೋದು, ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಆದರೆ ಇದು ಲೀಡ್ ಮೇಜರ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇರೋವಂಥದ್ದು. ಏನು ಹೇಳಿದ್ರು ಮಗಳು? ಏನಾದರೂ ಪೋಸ್ಟರ್ ಇರ್ಬೋದು, ಟೀಸರ್ ಏನಾದರೂ ನೋಡಿದ್ರಾ? ಅದೇ, ಅವಳು ಯಾವಾಗಲೂ ಅಂದರೆ ತನ್ನ ಅಪ್ಪನ ಬಗ್ಗೆ ಅವಳಿಗೆ ಅಗಾಧವಾದ ಗೌರವ ಯಾಕೆ ಬರುತ್ತಂತಂದರೆ, ನಾನು ನನ್ನ ತಾಯಿ ಥರ ಇದ್ದಾಳೆ ಅವಳು ನೋಡೋಕ್ಕೆ. ನೀನು ನಮ್ಮ ಅವ್ವ ಅಂತಿರ್ತೀನಿ ಅವಳು ಯಾವಾಗಲೂ. ನಾನು ಮೊನ್ನೆನೂ ಕೂಡ ಈ ಘಟನೆ ನಡೆದಾಗಲೂ ಕೂಡ ಅವಳ ಮುಂದೆ ಒಂದು ಕೈ ಮುಗಿದೆ ನಾನು, ಯವ್ವ ಸರಿ ಮಾಡು ಅಂತ. ಹಾಗಾಗಿ ಅವಳು ನನ್ನ ಮಗಳು, ನನ್ನ ತಾಯಿ. ಹಾಗಾಗಿ ಅಪ್ಪನ ಯಾವಾಗಲೂ ಎಲ್ಲ ಮಕ್ಕಳು ತಂದೆನ ಹೀರೋ ಅಂತ ನೋಡ್ತಾರೆ. ಹಾಗಾಗಿ ನಾನು ನನ್ನ ಮಗಳಿಗೆ ಈ ಥರದ್ದು ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವಳು ಪ್ರೌಡ್ ಫೀಲ್ ಮಾಡ್ತಾಳೆ, ಹೆಮ್ಮೆಯಿಂದ ನೋಡ್ತಾಳೆ, ಖುಷಿ ಪಡ್ತಾಳೆ, ಚಪ್ಪಾಳೆ ತಡ್ತಾಳೆ. ಅವಳು ಇನ್ನೂ 10 ವರ್ಷದ ಮಗಳು ಅವಳು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ಅಪ್ಪಣ್ಣವರ ಮಾತಾಗಿತ್ತು. ಅಂದರೆ ಆ ಕೇಸಲ್ಲಿ ಏನಾಗಿತ್ತು, ಜೊತೆಗೆ ಅವರ ಆಡಿಯೋ ಆ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ಯಾಕೋ, 2 ವರ್ಷದ ಹಿಂದೆ ಮಾಡಿರೋವಂಥದ್ದು ಈಗ ರಿಲೀಸ್ ಮಾಡಿದ್ಯಾಕೆ ಅನ್ನೋವಂಥದ್ದು ಒಂದಷ್ಟು ಕ್ಲಾರಿಫಿಕೇಷನ್ಗಳನ್ನು ಕೊಡುವಂತಹ ಪ್ರಯತ್ನ ಈಗ ಅಪ್ಪಣ್ಣ ಅವರು ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು.